ಹಾಯ್, ವೆಲ್ಕಮ್ ಟು ಕ್ರೇಜಿ ಫುಡ್. ನಾನಿವತ್ತು ಪುಟಾಣಿ ಕರ್ದಂಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಕೆ ಜಿ ಪುಟಾಣಿ ಕಾಳನ್ನು ನಾನು ಮಿಕ್ಸಿ ಮಾಡಿಕೊಂಡು ಅದನ್ನು ಸಾಣೆ ಮಾಡ್ತಿದ್ದೀನಿ. ನೋಡಿ, ಈ ಥರ ಸಾಣೆ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿನಲ್ಲಿ 1 ಸ್ಪೂನು ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಹಿಟ್ಟನ್ನ ಫ್ರೈ ಮಾಡ್ಕೊತಿದ್ದೀನಿ. ನೀವು ಇದನ್ನು ಹಿಟ್ಟನ್ನ ಎಷ್ಟು ಸತಿ ಫ್ರೈ ಮಾಡ್ಕೊತೀರಾ ಅಷ್ಟು ಸತನೂ ತುಪ್ಪ ಹಾಕಲೇಬೇಕು. ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಪ್ಪ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಘಮ ಘಮ ಅನ್ನೋ ಥರ ಸೂಪರಾಗಿರುತ್ತೆ. ಅದಕ್ಕೆ ನಾನು ನೋಡಿ ಸ್ವಲ್ಪ ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ. ಅಷ್ಟು ಒಂದೇ ಸರಿಗೆ ಫ್ರೈ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ತುಪ್ಪ ಸ್ವಲ್ಪ ಬೇಕಾದರೆ ಕಡಿಮೆ ಮಾಡ್ಕೊಳ್ಳಿ. ಫ್ರೈ ಮಾಡಬೇಕಾದ್ರೆ 1 ಸ್ಪೂನ್ ಜಾಸ್ತಿ ತುಪ್ಪ ಅನಿಸಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ನಾನು ಬೆಲ್ಲನ ಪಾಕ ಮಾಡೋದಕ್ಕೆ ಇಡ್ತಿದ್ದೀನಿ. ನೋಡಿ, ನಿಮ್ಮದು ಹಿಟ್ಟು ಎಷ್ಟಿದೆಯೋ, ಈಗ ಅರ್ಧ ಕೆ ಜಿಗೆ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ 750 ಗ್ರಾಮ್ ಬೆಲ್ಲ ಹಾಕಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೋಡಿ, ಆ ಬೌಲಲ್ಲಿ ನಾನೊಂದು ಅರ್ಧ ಬೌಲ್ ನೀರು ಹಾಕಿದ್ದೀನಿ. ಜಾಸ್ತಿ ಹಾಕಬೇಡಿ, ಪಾಕ ಲೇಟಾಗಿ ಆಗೋಗುತ್ತೆ ಬರೋದು. ಆವಾಗ ಪಾಕ ಮಾಡೋದಕ್ಕೆ ರೆಡಿ ಆಗ್ತಿದೆ. ಈ ಕಡೆ ನಾನು ಒಣಕೊಬ್ಬರಿನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಬೌಲ್ ಒಣಕೊಬ್ಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಮಿಕ್ಸಿದ್ದೀನಿ. ಜಾಸ್ತಿ ಕೊಬ್ಬರಿ ತಿನ್ನೋರು ಇನ್ನೂ ಸ್ವಲ್ಪ ಹಾಕೋಬೋದು, ತೊಂದರೆ ಇಲ್ಲ. ಇವಾಗ ನಾನು ಅದಕ್ಕೆ ಹಿಟ್ಟನ್ನ ಏನು ಫ್ರೈ ಮಾಡಿದ್ನಲ್ವ, ಅದಕ್ಕೆ ಒಂದು ಅರ್ಧ ಸ್ಪೂನ್ ಶುಂಠಿ, ಒಂದು ಸ್ವಲ್ಪ ಒಣಕೊಬ್ಬರಿನ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಇನ್ನೂ ಬೆಲ್ಲ ಕರಗಿಲ್ಲ. ಸೊ ಇನ್ನೂ ಸ್ವಲ್ಪ ಹೊತ್ತು ಆ ಒಣಕೊಬ್ಬರಿನ ನೀವು ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಅದೇನಿಲ್ಲ. ಹಾಕಲೇಬೇಕು ಅಂತೇನಿಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಷ್ಟೇ. ನೋಡಿ, ಇವಾಗ ನಾನು ಪಾಕ ಮಾಡ್ತಿದ್ದೀನಿ. ನೋಡಿ, ಈ ಥರ ಬರಬೇಕು ಪಾಕ. ತುಂಬ ಜಾಸ್ತಿ ಪಾಕನೂ ಬರಬಾರ್ದು, ಮತ್ತು ಎಳೆ ಪಾಕ ಅಂತಾರೆ ಇದಕ್ಕೆ. ಇಷ್ಟು ಬಂದರೆ ಸಾಕು. ಯಾಕಂದರೆ ನೀವು ಇಷ್ಟು ಬಂದು ನೀವು ಅದನ್ನು ಹಿಟ್ಟನ್ನ ಹಾಕಿ ಕಲಿಸ್ಬಿಟ್ಬೇಕು ಇವಾಗಲೇ. ನೋಡಿ, ಈ ಥರ ಕಲಿಸಿದ್ರೆ ಈ ಥರ ಆಗುತ್ತೆ. ಇದನ್ನು ಒಂದು ಬೌಲಿಗೆ ಅಥವಾ ಒಂದು ತಟ್ಟೆಗೆ ತುಪ್ಪ ಸವರ್ಬಿಟ್ಟು ಮೇಲೆ ಕೊಬ್ಬರಿನ ಈ ಥರ ಹಾಕ್ಕೊಂಡು ಅದನ್ನು ಈ ಬೌಲಿಗೆ ಹಾಕ್ಕೋಬೇಕು, ಈ ತಟ್ಟೆಗೆ ಹಾಕ್ಕೋಬೇಕು. ತಟ್ಟೆಗೆ ಹಾಕ್ಬಿಟ್ಟು ತಟ್ಟಬೇಕು. ನೋಡಿ, ಈ ಥರ ತಟ್ಟಿ ಬಿಸಿ ಇದ್ದಂಕ್ಲೆ ತಟ್ಟಬೇಕು. ಸುಡ್ತಾ ಇದ್ದರೆ ಕೈಗೆ ತುಪ್ಪನೋ ಎಣ್ಣೆನೋ ಏನಾದರೂ ಹಚ್ಕೊಂಬಿಟ್ಟು ತಟ್ತಾ ಇರಬೇಕು. ಬಿಸಿ ಇರುವಾಗಲೇ ನೀಟಾಗಿ ತಟ್ಕೋಬೇಕು. ತಟ್ಕೊಂಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಬಿಟ್ಕೊಳ್ಳಿ. 5 ನಿಮಿಷ ಬಿಟ್ಕೊಳ್ಳಿ ಅಷ್ಟೇ ಸಾಕು. ನೋಡಿ, ನೀಟಾಗಿ ಹಿಂಗೆ ತಟ್ಕೊಂಬಿಟ್ಟು ಒಂದು 5 ನಿಮಿಷ ಬಿಟ್ಟು ಚಾಕುಗೆ ತುಪ್ಪನೋ ಅಥವಾ ಎಣ್ಣೆನೋ ಸವರ್ಕೊಂಬಿಟ್ಟು ಶೇಪ್ ಕೊಡಿ. ನೋಡಿ, ಈ ಥರ ಯಾವ ಥರ ಶೇಪ್ ಬೇಕಾಗಾದರೂ ನೀವು ಮಾಡ್ಕೊಳ್ಳಿ. ಈ ಥರ ಶೇಪ್ ಕಟ್ ಮಾಡಿದರೆ ರೆಡಿ. ಮತ್ತು ತುಂಬ ಅರ್ಧ ಗಂಟೆ ಬಿಟ್ಟು ಕಟ್ ಮಾಡೋಕ್ಕೆ ಹೋದರೆ ಅದು ಶೇಪ್ ಬರೋಲ್ಲ. ಯಾಕಂದರೆ ಅದು ತುಂಬ ಹಾರೋಗ್ಬಿಟ್ರೆ ಅದು ನಾವು ಕಟ್ ಮಾಡೋಕ್ಕಾಗಲ್ಲ. ಅವಾಗ ಫುಲ್ ಗಟ್ಟಿಯಾಗಿ ಹೋಗಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ತಟ್ಟೆಗೆ ಹಾಕಿ ಒಂದು 5 ನಿಮಿಷದಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.